ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಪಟಾಕಿ, ಆಮೇಲೆ ಪೂಜೆ, ಆಮೇಲೆ ಅಡುಗೆ. ನಾನಂತೂ ವಡೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದ್ ಕಡೆ ವಡೆ ಸುಡ್ತಾ ಇದೆ, ಇನ್ನೊಂದ್ ಕಡೆ ಮೊಸರು ಬಜ್ಜಿ ರೆಡಿ, ಮತ್ತೆ ಪಾಯಸ. ಮತ್ತೆ ಪಾಯಸ ಸ್ವೀಟ್ ಇರ್ಲೇಬೇಕಲ್ವಾ. ಚಪಾತಿ ಮತ್ತೆ ದಾಲ್ ಮಾಡಿದ್ದೀನಿ. ಚಪಾತಿಗೆ ದಾಲ್ ಇರ್ಲಿ ಅಂತ ಹೇಳಿ ಚೆನ್ನಾಗಿತ್ತು ಕಾಂಬಿನೇಷನ್. ಮತ್ತೆ ಪಲಾವು. ಮತ್ತೆ ಮಾಮೂಲಿ ಸ್ವೀಟ್ ಅಂತೂ ಎರಡು ಟೈಪ್ ಇರಲೇಬೇಕು ನಮ್ಮ ಮನೇಲಿ. ನಮ್ಮ ಮಕ್ಳಿಗೆ ಜಾಮೂನ್ ಅಂತ ಅಂದ್ಬಿಟ್ಟು ಜಾಮೂನ್ ಕೂಡ ಮಾಡಿದ್ದೀನಿ. ಅವಳು ಮಾಮೂಲಿಯಾಗಿ ಮಾಡೆ ಅಂದ್ರೆ ಏನೇನೋ ಮಾಡಿಟ್ಟಿರಳೆ ನನ್ನ ಮಗಳಂತೂ. ಮತ್ತೆ ಕಜ್ಜಾಯ. ಯಾರ ಮನೇಲಿ ದೀಪಾವಳಿ ಹಬ್ಬದ ದಿವಸ ಕಜ್ಜಾಯ ಮಾಡಲ್ಲ ಹೇಳಿ? ನಮ್ಮ ಮನೇಲೂ ಮಾಡಿದ್ದೀವಿ. ಆದ್ರೆ ಪಾಕ ಹಿಡ್ದಿದ್ದೆಲ್ಲ ನಾನೇನೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮೆತ್ತಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಸಾಫ್ಟ್ ಆಗಿದೆ. ಕಜ್ಜಾಯ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿತ್ತು, ಪೂರಿ ತರ. ನೆಕ್ಸ್ಟ್ ಇನ್ನೇನೋ ಎಲ್ಲ ಆದ್ಮೇಲೆ ನಾವು ಸಾಯಂಕಾಲ ದೀಪ ಅಣಿಸ್ಬಿಟ್ಟು ಮನೆ ಹತ್ರ ಅದನ್ನ ವಿಡಿಯೋ ಮಾಡಲೇ ಇಲ್ಲ. ದೀಪ ಅಣಿಸ್ಬಿಟ್ಟು ಮತ್ತೆ ಮೇಲೆ ಬಂದು ಫುಲ್ ಪಟಾಕಿ ಹೊಡೆದಿದ್ದು. ದೀಪಾವಳಿ ಅಂದ್ರೆ ಪಟಾಕಿನೇ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಖುಷಿ ತರೋದು. ಅದರಲ್ಲೂ ಸ್ವಲ್ಪ ಸೇಫ್ಟಿ ಇರ್ಲಿ ಅಂತ ಅಂದ್ಬಿಟ್ಟು ಮೇಲೆ ಎತ್ಕೊಂಡೋಗಿ ಹೊಡೆದ್ವಿ. ಆಲ್ಮೋಸ್ಟ್ 70% ಎಲ್ಲ ನನ್ನ ದೊಡ್ಡ ಮಗಳೇ ಪಟಾಕಿ ಹೊಡೆದಿದ್ದು. ನನ್ನ ಚಿಕ್ಕ ಮಗಳಿಗೆ ಸ್ವಲ್ಪ ಭಯ ಇತ್ತು, ಹಾಗಾಗಿ ಅವಳು 20% ಮಾತ್ರ ಪಟಾಕಿ ಹೊಡೆದ್ಲು. ಮೂರ್ ಮೂರ್ ಬಾಕ್ಸು ಸಖತ್ ಮಜಾ ಮಾಡಿದ್ರು ಮಕ್ಳಂತೂ. ಸಖತ್ ಪಟಾಕಿ ಹೊಡೆದ್ರು ಈ ಸರಿ. ಹೋದ್ ವರ್ಷ ಅಂತೂ ಪಟಾಕಿ ಚೀಟಿ ಹಾಕಿರ್ಲಿಲ್ಲ, ಈ ಸರಿ ಪಟಾಕಿ ಚೀಟಿ ಹಾಕಿದ್ದೆ, ಹಾಗಾಗಿ ಮೂರ್ ಬಾಕ್ಸ್ ಪಟಾಕಿ ಬಂತು. ಅದ್ರಲ್ಲಿ ಸಖತ್ ಮಜಾ ಮಾಡಿದ್ರು. ಪಟಾಕಿ ಎಲ್ಲ ಹೊಡೆದು ನೋಡಿ, ಯಾವ್ಯಾವ ಡಿಸೈನ್ ಪಟಾಕಿ ಹೊಡಿತವ್ರೆ. ಸಖತ್ತಾಗಿತ್ತು. ತುಂಬಾ ಮಜಾ ಮಾಡಿದ್ರು ಮಕ್ಳಂತೂ. ಮೂರ್ ದಿವಸ ಅಣಿಸಿದ್ರು ಪಟಾಕಿ. ಡೈಲಿ ಸಾಯಂಕಾಲ ದೀಪ ಅಣಿಸೋದು, ಬೇಗನೆ ಅಡ್ಗೆ ಮಾಡೋದು, ಹೋಗಿ ಮೇಲೆ ಪಟಾಕಿ ಹೊಡಿಯೋದು. 3 ದಿವಸನು ಇದೇ ಕೆಲಸ ಆಯ್ತು ಅವ್ರ ಮೂವಾರ್ದುನು. ನಾನು ನಿಂತ್ಕೊಂಡು ವಿಡಿಯೋ ಮಾಡೋದು. ಅವಳು ಭಯ ಅನ್ಬಿಟ್ಟು ನೋಡ್ರಿ ಎಷ್ಟು ದೂರ ಬಂದಿದ್ದಾಳೆ ನನ್ನ ಮಗಳು. ಆದ್ರೆ ನನ್ನ ದೊಡ್ಡ ಮಗಳು ಭಯನೇ ಪಡ್ಲಿಲ್ಲ, ಸಖತ್ತಾಗಿ ಪಟಾಕಿ ಅಣಿಸಿದ್ಲು. ನನ್ಗಂತೂ ಆಶ್ಚರ್ಯನೇ ಆಯ್ತು. ಆದ್ರೆ ನಾನು ಅವಳ ಏಜ್ ಅಲ್ಲಿ ಇದ್ದಾಗ ನಾನು ಜಾಸ್ತಿ ಪಟಾಕಿ ಹೊಡಿತಾ ಇದ್ದೆ. ನಮ್ಮ ಅಣ್ಣ ತಮ್ಮ ಹತ್ರ ಎಲ್ಲ ಕಿತ್ಕೊಂಡು ಕಳ್ತನ ಮಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದೆ. ಆದ್ರೆ ಈ ಸರಿ ಪಟಾಕಿ ನಾನು ಒಂದು ಪಟಾಕಿ ಕೂಡ ಹೊಡಿಲೇ ಇಲ್ಲ. ಆದ್ರೆ ಸುರ್ಸುರ್ ಬತ್ತಿ ಮಾತ್ರ ಒಂದೆರಡು ಹಿಡ್ಕೊಂಡು ನಾನು ನಮ್ಮ ಯಜಮಾನ್ರು ಫೋಟೋಸ್ ಏನೋ ಇಡ್ಸ್ಕೊಂಡ್ವಿ ಅಷ್ಟೇ. ಅದ್ ಬಿಟ್ರೆ ಇನ್ನೆಲ್ಲ ನಮ್ಮ ಮಕ್ಳೇ ಹೊಡೆದಿದ್ದು. ಎಲ್ಲಾದ್ರೂ ಹೊಡಿಲಿ, ಬಟ್ಟೆ ಮೇಲೆ ಎಲ್ಲ ಎಗರ್ಸ್ಕೊಂತಾರೋ ಅಂತ ಸ್ವಲ್ಪ ಭಯ ಇತ್ತು. ಅಷ್ಟ್ ಬಿಟ್ರೆ ಇನ್ನೇನು ಏನೋ ಕೆಟ್ಟದ್ದೇನೋ ನಡೀಲಿಲ್ಲ, ಎಲ್ಲ ಒಳ್ಳೆ ತರಾನೇ ನಡೀತು ಹಬ್ಬ. ಎಲ್ಲಾರು ಅಷ್ಟೇ ಪಟಾಕಿ ಹೊಡಿಯಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಅದ್ರಲ್ಲೂ ಮಕ್ಕಳು. ವಯಸ್ಸಾದವರಂತೂ ಬರೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಭಯ ಪಡ್ತಾರೆ. ಅದ್ರಲ್ಲಿ ಮಕ್ಕಳು ಸ್ವಲ್ಪ ನೋಡ್ರಿ, ನಾನು ನಮ್ಮ ಯಜಮಾನ್ರು ಬರೀ ಇದು ಒಂದೇನೆ ಮಾಡಿದ್ದು, ಅದು ಫೋಟೋಸ್ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬಂತು. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದಾಳೆ ನನ್ನ ಮಗಳು. ಎಡಿಟಿಂಗು ಚೆನ್ನಾಗಿ ಬಂದಿದೆ. ಅದನ್ನು ಶಾರ್ಟ್ಸ್ ಮಾಡಿ ಹಾಕಿದ್ದೀವಿ. ಇದೊಂದ್ ಬಿಟ್ರೆ